ಚೈನ್ ಎಲ್ಲ ಸೀರಿಯಸ್ ಆಗಿಲ್ಲ ಮಚ್ಚ ಚೈನ್ ಗೈಸ್ ಚೈನ್ ಗೋವಾ ಬೀಚಿದೀವಿ ಗೋವಾ ಆಮೇಲೆ ಸರ್ಪ್ರೈಸ್ ಎಂಟ್ರಿ ಏನ್ ಮಾಡಿ ಬಂದ್ಬಿಟ್ಟಿಯಾ ಚೆನ್ನಾಗಿರ್ತದೆ ಏರೋಪ್ಲೇನ್ ಹೋಯ್ತೀವಿ ಏರೋಪ್ಲೇನ್ ಬಿದ್ಬಿಟ್ಟು ನಾನು ಗೋವಾಗೆ ಏನಕ್ಕೆ ಬಂದಿತ್ತು ಅಂದ್ರೆ ಒಂದು ಬಿಸ್ನೆಸ್ ಮಾತಾಡಕ್ಕೆ. ಯಾವ ಬಿಸ್ನೆಸ್ ಅಂದ್ರೆ ಬಟ್ಟೆ ಬಿಸ್ನೆಸ್ ಮಾಡು ಅಂತ ಅಂದ್ಬಿಟ್ಟು ಇವಾಗ ವಿಷಯ ಏನು ಅಂದ್ರೆ ಆ ನಿಸರ್ಗ ಅವರು ನಮ್ ಜೊತೆಗೆ ಬತ್ತವ್ರಂತೆ, ಆದ್ರೆ ಗೋವಾಗಲ್ಲ ಸಬರ್ ಬಸ್ ಸ್ಟ್ಯಾಂಡ್ ಇವ್ರು ಊರಿಗೆ ಹೋದಾರಂತೆ. ಇವರು ನಾನು ಬರಲ್ಲ ಅಂತಂದ್ರು. ಸರಿ ಆಯ್ತು ಸರಿ ಆಯ್ತು ನೀನು ನನ್ ಮೇಲೆ ಹೇಳ್ತೀಯಲ್ಲ, ಎಂತ ಡ್ಯಾಶ್ ಆಯ್ತೀಯ ನೀನ್ ನೋಡು. ಸರಿ ಆಯ್ತು ಪಾಪ, ನಾನು ಹೇಳ್ದಿ ಹೋಗಿ ಇದು ಏನದು ಬ್ಯಾಗ್ ಎತ್ಕ ಬನ್ನಿ, ಜಲ್ದಿ ಬನ್ನಿ, 2 ನಿಮಿಷಕ್ಕೆ ಬನ್ನಿ, ಹೋಗಿದ್ ಬನ್ನಿ ಬೇಗ. ಡೋರ್ ತೆಗಿಯೋಲ್ಲ ಗೈಸ್, ಬಟ್ಟೆ ಪ್ಯಾಕ್ ಮಾಡ್ಕೊ ಬಂದ್ರು. ಲಾಕ್ ನಾವ್ ಗೋವಾ ಹೋಯ್ತಿರೋದ್ ಇಷ್ಟೊಂದು ಹುರ್ಕೊಂಡು ಡೋರ ತೆಗಿಯಕಾಯ್ತಲ್ಲ ಅಂತ ಹೇಳ್ತಾರದ್ ಕಳ. ಅಪ್ಪ ಊಟ ಮಾಡಿದ್ರೆ ಇಲ್ಲ ಬ್ಲಾಸ್ಟ್ ಹಾಕಿ ಹಂಗೆ ಕೂತಿದ್ದೀರಾ? ತಿಂಡಿ ಮಾಡಿಲ್ವಂತೆ ಕಳ. ಹೊಟ್ಟೆಗೆಲ್ಲ ಮೋಸ ಮಾಡಲ್ಲ ಬಿಡು, ಹೆಂಗಾರು ಇರ್ಲಿ ಮೇತ್ ಬಿಡ್ಬೇಕಲ್ಲ. ಅಷ್ಟು ಊಟ ತಿನ್ನಕ್ಕಾಗಲ್ಲ ಅಂತಳಲ್ವಾ, 2 ತಟ ಹೊಡೆದಿರ್ತಾರೆ ಸರಿಯಾಗಿ, ಬ್ರೇಸ್ ಮಾಡಿ ಕಟ್ಟ ಪೀಸ್ ಕಟ್ಟಿರ್ತೀನಿ ಅಂತ. ಆಮೇಲೆ 3-4 ದಿವಸಕ್ಕೆ ಆಗಷ್ಟು ತುಂಬ್ಕೊಂಡೋಗೋದ್ ಕಡೆ ಇವ್ರ ಒಟ್ಟಿಗೆ ಹೋಗೋ ಟೈಮಲ್ಲಿ ಅಲ್ಲಿಂದ ಬಳಕಂದಳಪ್ಪ. ಚಕ್ಲಿ ನಿಪ್ಪಿಟ್ಟು ಎಲ್ಲ ಹಿಂದ ಕಾಲ ಅಂತ ತಗೋತಾಳ. ಚಕ್ಲಿ ತಗೋ, ನಿಪ್ಪಿಟ್ಟು ತಗೋ. ಆಮೇಲೆ ಅವ್ರ ಒಟ್ಟಿ ಇದ್ರೆ ಅನ್ನ ಊಟ ಎಲ್ಲ ಉಳ್ಸಕ್ಕೆ ಇತ್ತಿಂದಾನೆ ಉಳ್ಸ್ಕೋಗೋದ್ ಕಡೆ ಪೀಸಿಂದಾನೆ ಊಟ ತುಂಬ್ಕೊಂಡು ಚೆನ್ನಾಗಿ ನಿಂತೋದು. ಆಮೇಲೆ ಅಲ್ಲೆಲ್ಲ ಊಟ ಆರ್ಡರ್ ಮಾಡಿರೋದ್ ಕಡೆ ಸಫರ್ ಬಸ್ ನಿಂತ ತಿನ್ಕೋಕ ಅಂದಿವೆ. ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ನಾವು ಹಂಗೆ ಹೋಗ್ಬೇಕು. ಅಲ್ಲ ವಿಜಯ್, ಇವಾಗ ನಂಗೆ ಎದೆ ನೋವು ಅಂದ್ಬಿಟ್ಟು ನಾನು ಹಿಂಗ್ ಮಲ್ಕೊಬಿಟ್ರೆ ನೀವಾದ್ರೂ ಗೋವಾ ಹೋಯ್ತೀರಾ? ನಿಂಗೆ ಎದೆ ನೋಡ್ಬಿಟ್ಟು ನಾವು ಗೋವಾ ಮಿಸ್ ಮಾಡ್ಕೊಳಕ್ಕಾಗಲ್ಲ. ನಂಗೆ ಹುಷಾರಿರಲ್ವಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹೋಯ್ತೀವಿ. ಗೋವಾ ಹೋಯ್ತೀವಿ. ನೀವು ಹೋಯ್ತೀರಾ? ಹೋಗಲ್ಲ. ನಾನು ಇಲ್ಲಿ ಯಾರು ಇರಲ್ವಲ್ಲ. ಫ್ಲೈಟ್ ಎಲ್ಲ ಬುಕ್ ಆಗ್ಬಿಡದ, ಅಮೌಂಟ್ ಎಲ್ಲ ವೇಸ್ಟ್ ಆಗಲ್ವಾ? ಸತ್ತೋದ್ರೆ ನಿಂಗೆ ಅಮೌಂಟ್ ವೇಸ್ಟ್ ಆಗ್ಬಿಡ್ದು. ಬಾಡಿ ಮಡಗಿಸ್ತೀವಿ, ಸತ್ತೋದ್ರು ಒಯ್ದು ಬಂದು ನೋಡ್ಕೊತೀವಿ ಮಗನ. ಗೋವಾ ಮಿಸ್ ಮಾಡಲ್ಲ. ಆಮೇಲೆ ಡೆಡ್ ಬಾಡಿ. ನಾನು ಈ ತರ ಫ್ರೆಂಡ್ಸ್ ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೇಕನ್ನ ಇದೇ ತರ ಅವ್ರ ಅಂತ. ಸತ್ತೋದ್ರು ನಿನ್ ತಿಥಿ ಆದ್ಮೇಲೆ ಗೋವಾ ಏನಾದ್ರು ಬೋರ್ ಆದ್ಮೇಲೆ ಬರ್ತೀವಿ ನೋಡಿ ಅಷ್ಟೇ, ಇನ್ನ ಬರೋ ಸೀನೇ ಇಲ್ಲ. ಈ ಸತ್ತಿ ನೀನ್ ಒಪ್ಪೆ ಮಾಡದ್ಮೇಲೂ ನೀನ್ ಅಂತ್ಯಕ್ರಿಯೆ ವಿಡಿಯೋ ಕಾಲಲ್ಲೇ ನೋಡ್ಕೊತೀವಿ. ಮಿಶ್ರನು ನಾನು ಅವ್ನ ಹತ್ರ ಹೆಂಗಿದ್ರು ಮಿಶ್ರ ಬಂದೇ ಬರ್ತಾನೆ. ವಿಡಿಯೋ ಕಾಲ್ ಮಾಡೋದು ಇಲ್ಲ ಮಚ್ಚ ಮಾಡ್ತೀನಿ. ಇದ್ರೆ ಪಾಪ ಪಕ್ಕ ಬರೋನು ಅಕ್ಕ ಬುಡಕ ನಾನು ಇನ್ನೊಂದು ನೋಡ್ಕೊತೀನಿ. ನನ್ನ ಮಗನ ಒಂದು ಟೀ ಕೊಡ್ತಾನೆ, ನಂದಿ ಕಾಲ್ ಕೊಡ್ತಾನೆ. ಗೋವಾ ಬೀಚಿದೀವಿ ಗೋವಾ. ನಾನು ಬರ್ತೀನಿ ಬಿಡು ಗೋವಾ. ಆಮೇಲೆ ಸರ್ಪ್ರೈಸ್ ಎಂಟ್ರಿ ಏನ್ ಮಾಡಿ ಬಂದ್ಬಿಟ್ಟಿಯಾ? ಚೆನ್ನಾಗಿರ್ತದ ಬನ್ರಿ ಮನೆ. ಆಯ್ತು ಬರ್ಬೋದ್ ಕಣಕ, ಲಗೇಜ್ ಎಲ್ಲ ಮಾಡಕ್ತಾರಲ್ಲ ಉನ್ಸ್ಕೊಬಿಡು. ಫ್ಲೈಟ್ ಅಲ್ಲಿ ಇಲ್ಲ ರೆಕ್ಕೆ ಮೇಲೆ ನೇತಾಕಬಿಡ್ರಿ. ಹಲೋ ವಿಜಯ್, ಅದು ಅಫ್ಘಾನಿಸ್ತಾನದಲ್ಲಿ ಮಾಡಿದ್ರಲ್ಲ ಅದೇನು ಯುದ್ಧ ಆದಾಗ ರೆಕ್ಕೆಗೆ ನೇತಾಕ ಬತ್ತಾರ್ರಿ ಸುಮ್ನೆ. ಸರ್ಗ ಅವರು ಹೋಯ್ತವ್ರೆ. ಟಾಟಾ ಬೈ ಬಾಯ್, ಹುಷಾರು, ಬಾಯ್ ಬಾಯ್. ಬೇಕು ಕೊಟ್ಬಿಡು ಸರ್, ನಿಮ್ಮ ಅಕ್ಕ ಬಾಯ್ ಹೇಳ್ಬಿಡಪ್ಪ. ನಿಸೋಕ ಬಾಯ್ ಬಾಯ್ ಬಾಯ್. ಹಿಂಗೆ ಇವೆಲ್ಲ ಹೋಯ್ತಿದ್ದು. ಈ ಕಡೆ ಒಂದು ಹೋಟ್ಲು ಕಾಣಿಸ್ತು, ಹೊಟ್ಟೆ ಹಸಿತಿದ್ದಲ್ಲ, ಅದಕ್ಕೆ ನಿಲ್ಸ್ಬಿಟ್ಟು ಇವಾಗ ಊಟ ತಿನ್ಕೊಂಡು ಜಲ್ದಿ ಪಟಾಪಟ್ನೆ ಊಟ ತಿನ್ಕೊ ಹೋಗ್ಬೇಕು. ಫ್ಲೈಟ್ ಗಿಟ್ ಮಿಸ್ ಆಗ್ಬಿಟ್ರೆ ಕಷ್ಟ. ಇವಾಗ ಇದು ಒಂದು 10 ನಿಮಿಷ ಆದ್ಮೇಲೆ ತಂತೀವಿ. ಯಾವುದೋ ವೆಜ್ ಪಲಾವ್ ತಗೊಂಡು ಆಮೇಲೆ ಎಲ್ಲ ತಿಂದಾಯ್ತು. ಇವಾಗ ಬಂದು ಹೋಗೋ ಮುಂಚೆ ಎಲ್ಲ ಮಚ್ಚ ನಾವು ಕಾಮಿಡಿಗೆ ಈ ಫ್ಲೈಟ್ ಮಿಸ್ ಆಯ್ತು ಹೋಗ್ಬೇಕು ಅಂತಿದ್ದೆ. ಸೀರಿಯಸ್ ಆಗಿ ಫ್ಲೈಟ್ ಮಿಸ್ ಆಗೋದರ ಇದು ಅಂದರೆ ಮಿಸ್ ಆಗೋದರ ಚಾನ್ಸಸ್ ಇದೆ. ಯಾಕಂದರೆ ಆದಷ್ಟು ಬೇಗ ಹೋಗೋ. ಅವರು 6 ಗಂಟೆ ಹಂಗೆ ಬೆಂಗಳೂರು ಏರ್ಪೋರ್ಟಿಗೆ ಇರಬೇಕು ಅಂತಂದ್ರು. ನನ್ನ ಪ್ರಕಾರ ನಾವು 6:15 ಆಯ್ತದೆ ಅನ್ಸುತ್ತೆ ಹೋಗೋದು, ಅರ್ಧ ಗಂಟೆ ಲೇಟು. 7 ಗಂಟೆಗೆ ಇರೋದು ನಮ್ಮ ಫ್ಲೈಟು. ಕೆಂಪೇಗೌಡರು ಸ್ಟ್ಯಾಚು ನೋಡಿ ಎಷ್ಟು ದೊಡ್ಡದಾಗಿ ಕಟ್ಸೋರು. ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದೇ ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು ಏರ್ಪೋರ್ಟ್ಗೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಏರ್ಪೋರ್ಟ್.
ಇದೇ ನೋಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಮತ್ತು ಹೆಂಗೆ ಗೈಸ್, ನಮ್ಮ ಜೊತೆಗೆ ಒಬ್ಬರು ನಮ್ಮ ವಿನೋದ್ ಬ್ರೋ ಅಂತ ಬಂದವ್ರೆ. ಅವರು ಕ್ಯಾಮ್ರಾದಲ್ಲೆಲ್ಲ ಬರೋಲ್ಲ ಅಷ್ಟೇ. ಅವ್ರ ಜೊತೆಗೆ ನಾವು ಹೋಗ್ತಾ ಇರೋದು. ಏನಕ್ಕೆ ಹೋಗ್ತಾ ಇರೋದು, ಗೋವಾಗೆ ಏನಕ್ಕೆ ರೀಸನ್, ಯಾವ ರೀಸನ್ ಹೋಗ್ತಾ ಇರೋದು ಅಂತ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಏನು ರೀಸನು ಗೋವಾಗೆ ಬಂದಿದ್ದು ಅಂತಂದರೆ, ಗೋವಾ ಟ್ರಿಪ್ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದಲ್ಲ. ಟ್ರಿಪ್ ಎಂಜಾಯ್ ಮಾಡೋದು ಒಂದು ರೀಸನ್ನೇ, ಬಟ್ ಒನ್ ಆಫ್ ದ ರೀಸನು ಬರೀ ಟ್ರಿಪ್ ಎಂಜಾಯ್ ಮಾಡೋಕ್ಕೆ ಅಂತಲೇ ಬಂದಿಲ್ಲ, ಬೇರೆ ರೀಸನ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತೈತೆ. ಗೈಸ್, ದಿಸ್ ಈಸ್ ಬೆಂಗಳೂರು ಏರ್ಪೋರ್ಟ್. ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿ ಐತೆ ಕ್ರೇಜಿ ಅಂತಲ್ರಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನನ್ನ ಮಗನೇ ಒಂದಲ್ಲ ಒಂದು ದಿವಸ ಫ್ಲೈಟಲ್ಲಿ ಹೋಯ್ತೀಯ ಅಂತ ಪುನೀತ್ ರಾಜ್ಕುಮಾರ್ ಹೇಳೋರಲ್ಲ, ನಮ್ಮ ಬ್ಯಾಗ್ ಚೆಕ್ ನಡೀತಾ ಇದೆ ಇಲ್ಲಿ. ಬ್ಯಾಗ್ ಚೆಕ್ ಅಲ್ಲ, ಬ್ಯಾಗ್ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಹೇಳ್ಕೊಡ್ತೀನಿ ರೀ, ಖುಷಿ ಆಯ್ತದೆ, ಒಂಥರ ಎಕ್ಸೈಟ್ಮೆಂಟ್ ಅಂದ್ಕೊಂಡು. ಬೋರ್ಡಿಂಗ್ ಪಾಸು ನಮ್ಮದು. ಇವಾಗ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಆ ಕಡೆ ಬಟ್ಟೆ ಇಡಬೇಕು. ಬ್ಯಾಗ್ ಒಳಗಡೆ ಇವಾಗ ಇದನ್ನ ಎತ್ತಿ ಹಾಕಬೇಕು. ಹಾಕು ಮಚ್ಚ. ಗೇಜೆಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ತು. ಒಂಥರ ಚೆನ್ನಾಗಿದೆ ಅಂದ್ಕೊಳ್ಳಿ ಏರ್ಪೋರ್ಟು. ಗೇಸ್ ಬಂದು ದಿಸ್ ಈಸ್ ಏರ್ಪೋರ್ಟ್ ಟೂರ್ ಮಾಡಿದ್ರೆ ಹೆಂಗೆ, ಏರ್ಪೋರ್ಟ್ ಸುತ್ತಕ್ಕೆ ಒಂದು ದಿವಸ ಬೇಕಾಗ್ತದೆ ಅನಿಸುತ್ತೆ. ಟಾಯ್ಲೆಟ್ಸ್, ಬೇಬಿ ಕೇರ್, ಬೋರ್ಡಿಂಗ್, ಏನು ನಿಲ್ಲಿಸಿದ್ದು ಯಾವುದೋ ಮಾಲ್ ಒಳಗಡೆ ಬಂದಂಗೆ ಫೀಲು, ಏರ್ಪೋರ್ಟ್ ಒಳಗಡೆ ಬಂದಂಗೆ ಫೀಲ್ ಅಲ್ಲ. ಯಾಕಂದರೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಮತ್ತೆ ಏನು ಅನಿಸ್ತಾಯಿದೆ ನಿಮಗೆ ಏರ್ಪೋರ್ಟ್ ಫಸ್ಟ್ ಟೈಮ್ ಇರೋದು? ಹಾಂ, ಏನಂತ ಗುಡ್ ಫೀಲು ಏನು ಮಾತಾಡ್ತೀವಿ. ಇಲ್ಲೂ ಯಾವ ಪಾರ್ಟಿ ಜನ ಅಂತ. ರೈಲ್ವೆ ಸ್ಟೇಷನ್ ಹೋಗ್ತಾರಲ್ಲ ಜನ, ಎಷ್ಟು ಜನ ನೋಡ್ರಿ. ಇಲ್ಲೂ ಏರೋಪ್ಲೇನು ಕಾಸ್ಟ್ಲಿ ಅಂತಾರೆ, ಅದಕ್ಕೂ ನಾವಿವಾಗ ಏರ್ಪೋರ್ಟ್ ಹೊಸರು ಮಲವಿ. ಒಂಥರ ಖುಷಿ ಆಯ್ತು, ಅದು ಎಷ್ಟು ಖುಷಿ ಮತ್ತೆ ನಿಂಗೇನು ಅನಿಸ್ತಿದೆ? ಎವ್ವಿ ಅಂದರೆ ಎವ್ವಿ ಖುಷಿ ಇದೆ ಜನಗಳಿಗೆ. ಫಸ್ಟ್ ಟೈಮು ಏರೋಪ್ಲೇನಲ್ಲಿ ಹೋಯ್ತಾ ಇರೋದು, ಇಲ್ಲೇ ಬೇರೆ. ಇವಾಗ ಹೋಯ್ತಾ ಇದೆ, ಅಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಫ್ಲೈಟ್ ಒಳಗೆ ಕಳಿಸೋದು. ದೇಸಿ ಏರ್ಪೋರ್ಟಿಗೆ ಬಂದು ಈ ಕಡೆ ನೋಡ್ರಿ ಫ್ಲೈಟ್. ಓ ಮಾ, ಇಷ್ಟೊತ್ತರದಿಂದ ಏರೋಪ್ಲೇನಾಗ ಯಾವತ್ತೂ ನೋಡಿಲ್ಲ. ಮುಂಚೆ ಎಲ್ಲ ಆಕಾಶದಲ್ಲಿ ಹೋದರೆ ಮತ್ತೆ ನಾವು ಕಿರಿಸ್ಕೊಂಡಿದ್ದೀವಲ್ಲ, ಈ ಏರೋಪ್ಲೇನ್ ನೋಡಲ್ಲ ಅಂತ. ಏರೋಪ್ಲೇನಲ್ಲಿ ಹೋಯ್ತೀವಿ, ಏರೋಪ್ಲೇನಿಗೆ ಸತ್ತು ನೋಡ್ತಾ ಇರೋದು. ಎಷ್ಟು ಖುಷಿ ಇದೆ ಅಲ್ಲಿ. ಎಷ್ಟೊಂದು ಏರೋಪ್ಲೇನ್ಗಳು ನಿಂತು ಪಾರ್ಕಿಂಗ್ ಮಾಡೋರು. ಈ ಬಸ್ಸು ನಮ್ಮನ್ನ ಕರ್ಕೋಗ್ಬಿಟ್ಟದಂತೆ ನಮ್ಮ ಏರೋಪ್ಲೇನ್ ಜಾಗ ನೋಡಿ ಗೈಸ್. ಸರ್ ಬಸ್ ಒಳ್ಳೆ ಸೀಟ್ ಹಿಡ್ಕೊಂಬಸ ಗೈಸ್. ಇಲ್ಲಿ ಕಿಟಕಿಲಿ ಮೋಸ್ಟ್ಲಿ ಕರ್ಸಿಪ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಸ್ವಲ್ಪ ಕೂತಿದ್ದೀವಿ. ಏರೋಪ್ಲೇನ್ಗಳನ್ನ ಒಳ್ಳೆ ಬಸ್ ಪಾರ್ಕ್ ಮಾಡೋದಾರಲ್ಲ ಆ ಥರ ಪಾರ್ಕ್ ಮಾಡೋದು ನೋಡ್ರಿ. ಫೈನಲ್ಲಿ ಬಂದ್ವಿ ಏರೋಪ್ಲೇನ್ ತಗೆ. ಇಲ್ಲಿ ನೋಡ್ರಿ ಏರೋಪ್ಲೇನ್ ಇಷ್ಟು ಹತ್ರದಿಂದ ನಿಂತಿರೋದು. ಏರೋಪ್ಲೇನ್ ಒಳಗಡೆ ಒಯ್ತಾವಿ. ಅಲ್ಲಿ ನೋಡ್ರಿ ಎಷ್ಟು ಸ್ಟಪ್ಪಾವೆ ಅಂತ ಅಂದ್ಬಿಟ್ಟು. ಇದು ತಿರ್ಗವು ಫ್ಯಾನ್ಗಳು. ವಿಜಯ್ ನಂತರ ಫಸ್ಟ್ ಟೈಮ್ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಫೋಟೋಸ್ಗಳು ತೆಗೆದವ್ರೆ. ಮಚ್ಚ ಬೇರೆ ಏರೋಪ್ಲೇನ್ ಮಚ್ಚ. ಎಷ್ಟು ಸೀಟ್ಗಳೈತೆ. ನಿಮ್ಗೆ ಬಸ್ ಸೀಟ್ಗಳಿದೆ, ಬಸ್ ಸೀಟ್ಗಳು ಸ್ವಲ್ಪ ಇಲ್ಲಿ ಹೆಂಗೆ ಕೂತ್ಕೊಳ್ಳೋದು. ನೀವು ಇಷ್ಟು ಐತಲ್ಲ ಸೀಟ್ಗಳು ಸಿಗೋದು. ಹೆಂಗೆ ಟ್ರಾವೆಲ್ ಮಾಡೋದು, ಗಂಟೆ ಟ್ರಾವೆಲ್ ಮಾಡೋದಲ್ಲ. ಇಷ್ಟೇ ಇದೆ ಬರೀ ಕಿಂಡಿ. ಏನು ಕೊಟ್ಟಿಲ್ಲ, ಒಂದು ಬುಕ್ ಕೊಟ್ಟವ್ರು ಅಷ್ಟೇ. ನಾವಿದು ಓದ್ತಿದ್ವಾ. ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಮತ್ತೆ ಹಿಂಗೆ ನನ್ನ ಕಾಲು ಇಷ್ಟೇ ಆಗೋದು. ನಾನು ನಾರಾಡಿರೋದ್ರಿಂದ ಕಾಲು ಇಷ್ಟ. ನಂತರ ನನಗೇನು ಸ್ವಲ್ಪ ಉದ್ದಕ್ಕಿರೋರಿದ್ರೆ ಆಗೋದೇ ಇಲ್ಲ. ಇಲ್ಲಿ ಹತ್ತಿದ್ರೆ ಏರ್ ಅಷ್ಟೊಸ್ ಬರ್ತಾರಂತೂ ನನಗೆ ಗೊತ್ತಿರೋ ಗೊತ್ತಿಬಿಟ್ಟು ಅದಕ್ಕೆ ಅವರೆಲ್ಲ ನೋಡಿ ಅದೆಲ್ಲ ಹಂಗಂಗೆ ಐತೆ. ನಮ್ಮದು ಪಣ ಅಂತ ಬಡ್ಕತೈತೆ. ಮಾದೇವಕ್ಕ ಅವರು ವಿಡಿಯೋ ಕಾಲ್ ಮಾಡೋರಿ. ಪಿ ಜಿ ಒಳಗೆ ಕೂತ್ಕೊಂಡು ಹೊಟ್ಟೆ ಹುರ್ಕೋ, ನಾವು ಇಲ್ಲಿ ಫ್ಲೈಟಲ್ಲಿ ಓಡಾಡ್ತೀವಿ, ಹೊಟ್ಟೆ ಹುರ್ಕೋ. ಹೊಟ್ಟೆ ಹುರ್ಕೊಂಡೆ ನೀವು ವಿಡಿಯೋ ಕಾಲ್ ಮಾಡೋದು. ವ್ಯೂ ತೋರಿಸ್ತೀನಿ ನೋಡ ಹಂಗೆ. ಸಿ ವ್ಯೂ ಅಯ್ಯೋ ವ್ಯೂ ಅಲ್ಲಿ ನೋಡು.
ಹೌ ಇಸ್ ದ ವ್ಯೂ? 15ಕ್ಕೆ ಫ್ಲೈಟ್ ಇದ್ದಿದ್ದು, ಬಟ್ ಆದರೆ ಫ್ಲೈಟು 7 ಗಂಟೆ 4 ನಿಮಿಷಕ್ಕೆ ಹೊರಡ್ತಾ ಇದೆ. ಏನಕ್ಕಂದರೆ ಬೋರ್ಡಿಂಗ್ ಪಾಸ್ ಎಲ್ಲರದ್ದು ಮುಗ್ದೈತಂತಲ್ಲ, ಎಲ್ಲರೂ ಫಿಲ್ ಆಗೋರು. ಇಲ್ಲಿ ನೋಡ್ರಿ ಫುಲ್ ಆಗೈತೆ, ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಇದಕ್ಕೆ ಸೀಟ್ ಬೆಲ್ಟ್ अपने स्नैपका जैकेट में हवा भर। यदि आप ओवरवेट द्वार से बाहर निकल रहे हैं तो रक्षा जैकेट में हवा बाहर निकलने के बाद ही भरें। ಏರೋಪ್ಲೇನ್ ಹಾರ್ತೈತೆ इन्हें चार्ज करना अगर कोई डिवाइस से धुआं निकले एयरपोर्ट एग्जिट इन्फ्लेट द ಹೋಯ್ತಾವೆ ಏರೋಪ್ಲೇನಲ್ಲಿ. ಅವ್ರು ಇನ್ನೂ ಸುಮಾರು ಜನ ಹತ್ತಕ್ಕೆ ಅಂದ್ಬಿಟ್ಟು ನಿಂತಿರ್ತಾರೆ. 10 ಗಂಟೆ 32 ನಿಮಿಷ, ಬಟ್ ಫ್ಲೈಟಲ್ಲಿ ಇವಾಗ 7 ಗಂಟೆ 13 ನಿಮಿಷ. ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋ ಇಲ್ಲಿಗೆ ಹೋಗಿ. ಇಷ್ಟು ಕಿತ್ಕೊಂಡು ಹೋಗ್ತೈತೆ ಅಂದ್ಕೊಳ್ಳಿ ಫ್ಲೈಟು. ಇಷ್ಟೊಂದು ಗಂಟೆ ನಿಧಾನಕ್ಕೆ ಹೋಯ್ತಿತ್ತು, ಇವಾಗ ಟೇಕ್ ಆಫ್ ಆಯ್ತದೆ. ಗೈಸ್ ಮಳೆ ಬರ್ತದೆ, ಹಂಗೂ ಕಿತ್ಕೊಂಡು ಹೋಗ್ತಾ ಇದೆ. ಹೆಂಗೈತೈತೆ? ಭಯ ಆಯ್ತದೆ ತಾನೆ ಸೀರಿಯಸ್ ಆಗಿ. ವಂಡರ್ಲಾದಲ್ಲಿ ಯಾವ್ದಾರ ಗೇಮ್ ಆಡಿದಾಗ ಬೀಜ ಎಲ್ಲ ಬಾಯಿಗೆ ಬರ್ತದಲ್ಲ, ಹಂಗೆ ಫೀಲ್ ಆಯ್ತದೆ. ಅಲ್ಲಿ ಇವಾಗ ಸ್ವಲ್ಪ ಓಕೆ ಅಡ್ಜಸ್ಟ್ ಆಯ್ತಾನೆ. ಅದಕ್ಕಿಂತ ಅಲ್ಲಿ ಮೇಕಿಂಗ್ ಹೋಯ್ತಿತ್ತಲ್ಲ, ಅವಾಗ ಏನೋ ಒಂಥರ ಭಯ ಆಗೋದು. ಗೈಸ್ ನಾವು ಮೋಡದ ಮೇಲೆ ಹೋಯ್ತಾ ಇರೋದು. ಇಲ್ಲಿ ನೋಡ್ರಿ, ಮೋಡ ಕೆಳಗಿರೋದು ಈ ಚೂರಿ, ಮೋಡದ ಮೇಲವಿ ನಾವು. ಆಯ್ತು ಅದೇ ಫ್ಲೈಟು. ಸಿಂಪಲ್ ಲ್ಯಾಂಡಿಂಗ್. ನಿಂತೆ ಹೋಯ್ತು ಫ್ಲೈಟ್, ಇಷ್ಟೇ ನಿಂತೈತಲ್ಲ ಮಚ್ಚ. 8 ಗಂಟೆ 3 ನಿಮಿಷಕ್ಕೆ ಬಂತು ಕರೆಕ್ಟಾಗಿ. ಗೈಸ್ ಫೈನಲಿ ಬಂದು ಲ್ಯಾಂಡ್ ಆಗ. ಬನ್ನಿ ಇವಾಗ ಇಳ್ಕೊಂಡು ಗೋವಾ ತೋರಿಸ್ಕೊಡ್ತೀನಿ. ಗೈಸ್ ಫ್ಲೈಟಿಂದ ಇಳಿದು ಬಾಯ್ ಬಾಯ್ ಟು ವೆಲ್ಕಮ್. ಇದೇ ನೋಡಿ ಗೋವಾ ಏರ್ಪೋರ್ಟು, ಭಾರತ್ ಕಿ ಉಡಾನ್. ಅವಾಗಲೇ ರೂಲೆಟ್ ನೋಡ್ರಿ. ಇಲ್ಲೆಲ್ಲ ಕೆಸಿನೋ ಲೀಗಲ್ ಅಲ್ವಾ, ಸೊ ಅದಕ್ಕೋಸ್ಕರ ಕೆಸಿನೋ. ಇದು ಒಂದು ರೇಂಜಿಗೆ ಓಕೆ ಆಗದೆ. ನಮ್ಮ ಬೆಂಗಳೂರು ಇಸ್ ಅಲ್ಟಿಮೇಟ್ ಯೂಸ್. ನಮ್ಮ ಬೆಂಗಳೂರು ಸಕ್ಕದಾಗದೆ. ಇದು ಚೆನ್ನಾಗದೆ, ಬಟ್ ಬೆಂಗಳೂರು ಚೆನ್ನಾಗಿದೆ. ಗೈಸ್ ಗೋವಾಗೆ ಬಂದಿದ್ದಂಗೆ ಕ್ಯಾಬು. ಇವಾಗ ಇಲ್ಲಿಂದ ರೂಮ್ಗೆ ಹೋಗಿ ಚೆಕ್-ಇನ್ ಆಗಬೇಕು. ಬನ್ನಿ ರೂಮ್ ತೋರಿಸ್ಕೊಡ್ತೀನಿ. ರೂಮ್ ಟೂರ್, ಒಂದು ಸಣ್ಣದಾಗಿ ರೂಮ್ ಟೂರ್ ಮಾಡಿಕೊಡ್ತೀನಿ. ಗೈಸ್ ದಿಸ್ ಈಸ್ ನಮ್ಮ ರೂಮು. ಇದೆ ನೋಡ್ರಿ ನಮ್ಮ ರೂಮು. ಈ ಕಡೆ ಇಲ್ಲಿ, ಜೊತೆಗೆ ಇಲ್ಲೊಂದು, ಈ ಕಡೆ ಕ್ಯಾಲೆಂಡರ್ ಕೊಟ್ಟವ್ರೆ. ಚೆನ್ನಾಗಿದೆ ಅನ್ಕೊಳ್ರಿ ಈ ಸಂದರ. ಈ ಕಡೆ ಇದು, ಈ ಕಡೆ ಟಿ ವಿ, ಆ್ಯಕ್ಚುಲಿ ರೂಮು. ಅದು ಬಿಟ್ರೆ ಈ ಕಡೆ ಒಂದು ಟಿ ವಿ ಇದೆ. ಇಷ್ಟೇ ಒಂದೇ ರೂಮು, ಚೆನ್ನಾಗಿದೆ ಅನ್ಕೊಳ್ರಿ. ಪೀಸ್. ಇವಾಗ ತಿನ್ಬಿಟ್ಟು ಮಲ್ಕೊಳ್ಳೋದೆ, ನಾಳೆ ಬೆಳಗ್ಗೆ ಗೋವಾ ಎಕ್ಸ್ಪ್ಲೋರು. ದಿ ನೆಕ್ಸ್ಟ್ ಡೇ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳು, ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತು ನೋಡ್ಯಾರ ಗೋಯಿಂದ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಇಲ್ಲಿ ನೋಡ್ರಿ ನಮ್ಮ ರೂಮ್, ಈಚೋರಿ ನಮ್ಮ ರೂಮ್ ಇರೋದು. ಇಲ್ಲಿಂದ ವ್ಯೂ ನೋಡ್ರಿ. ಗೋವಾದಲ್ಲೂ ಇಂಥ ವ್ಯೂ ಸಿಗ್ತೈತೆ ಅಂದ್ರೆ ಮಚ್ಚ. ಪುಣ್ಯ ಮಾಡಿದ್ಯಾ ನೀನು. ಗೈಸ್ ಇವಾಗ ನಾನು ಮತ್ತೆ ವಿಜಯ್ ಗೋವಾ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಯ್ತಾವೆ. ನನ್ನ ನೈಟ್ ಬಂದಿದ್ದು ನಾವು. ನನ್ನ ನೈಟ್ ಒಂದು ಎಷ್ಟೊತ್ತಾಗಿತ್ತು, ಒಂದು 8 ಕಾಲ ಹಂಗಾಗಿತ್ತು, 8:30 ಹಂಗಾಗಿತ್ತು. ಮತ್ತೆ ರೂಮಿಗೆ ಬರೋ ಗಂಟೆ ಒಂದು 9 ಗಂಟೆ ಹಂಗಾಗಿತ್ತು. ಅದಾದಮೇಲೆ ತಿನ್ಬಿಟ್ಟು ಹೋಗ್ಬಿಟ್ಟು ಮನಿಕೊಂಡು ಅಷ್ಟೇ. ಇವಾಗ ಬೆಳಗಿನ ಜಾವ ಎದ್ದು ನಾರ್ತ್ ಗೋವಾ ಹೋಗೋ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿ ಇವಾಗ ಹೋಗ್ಬಿಟ್ಟು ಬೈಕ್ ರೆಂಟ್ ಮಾಡಬೇಕು. ಬೈಕ್ ರೆಂಟ್ ಮಾಡ್ಕೊಂಡು ನಾರ್ತ್ ಗೋವಾ ಎಲ್ಲ ಪರಿಕೊಂಡು ಮತ್ತೆ ಗೋವಾಗೆ ಬಂದಿದ್ದು ರೀಸನ್ ಏನು ಅಂತ ಹೇಳ್ತೀನಿ ಅಂತಂದಿದ್ದು. ಅದು ಇವಾಗ ಈ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ, ನೋಡ್ತಾರೆ ಹೆಂಗೆ. ಮತ್ತೆ ಐರನ್ ಮಾಡ್ತಾ ಇದ್ದ ಐರನ್ ಬಾಕ್ಸಲ್ಲಿ ಎಲ್ಲ ಮಾಡ್ತಾ ಇದ್ದೆ. ಐರನ್ ಬಾಕ್ಸಲ್ಲಿ ಕೈಲಿ ಮಾಡ ಬಟ್ಟೆ ಎಲ್ಲ ಬಣ್ಣ ಆಗ್ಬಿಡೋದಿಲ್ಲ. ಗೋವಾ ಸಿ ಎಮ್ ಕಂಪೆನಿಗಳು ಯಾರಿಗೆ ಗೋವಾ ಸಿ ಎಮ್ ಒಂದೊಂಚೂರು ಮಾಡು ಸಪ್ ಕಾಚ ಕೊಡ್ತಾರಲ್ಲ ಎಂತ ಮಗ ಇದೆಯಾ. ವಿಜಿ ನನ್ನ ಮಗ ಬರೀ ಹೊಸ ಬಟ್ಟೆಗೆ ಕಣ್ಣು ಹಾಕೋದಿಲ್ಲ ನೋಡು. ಇನ್ನು ತಾಕಿಲ್ಲ ಅದು. ಆಮೇಲೆ ವೈಟ್ ಟೀ ಶರ್ಟ್ ಇತ್ತು, ಅದನ್ನು ಮಸಾಲೆ ಅದಕ್ಕೆ ಅದನ್ನ ಹಾಕ ಬಿಸಿ ಹಾಕ್ಬಿಟ್ಟು ತಿರುಗಿ ಇವಾಗ ಇದಾಕದಿರೋದು ಹಾಕೊಂಡು ನನ್ನ ಮಗ. ಇದು ದೊಡ್ಡದ ಕಣ ಹಾಕೋದ ಮಗ ನಿಂಗೆ. ನೋಡಿ
ಮತ್ತೆ ಚೆನ್ನಾಗಿ ಕಾಣಿಸ್ತದ ಬಲ ವಿಜಯ್. ಆಕ್ಚುಲ್ ಆಗಿ ಇವ್ರು ಲುಕಿಂಗ್ ಲೈಕ್ ಎ ಕ್ರೇಜಿ ಬಾಯ್. ಅಲ್ಲೊಂದು ಇವ್ರು ಕ್ರೇಜಿ ಈಜಿ ಕಾಣಿಸ್ತಿದಾರ. ಇವಾಗ ನಾವು ಬೈಕ್ ರೆಂಟ್ ಮಾಡಬೇಕು. ನಮ್ಮ ರೂಮಿಂದ ಬೈಕ್ ರೆಂಟ್ ಮಾಡೋ ಜಾಗ ಎಷ್ಟು ದೂರ ಇದ್ದೋ ಗೊತ್ತಿಲ್ಲ. ಇವಾಗ ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೇಳವ ಬನ್ನಿ. ಗೈಸ್ ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಪಣಜಿಗೆ ಹೋಗಿ ಪಣಜಿಲ್ ರೆಂಟ್ ಮಾಡ್ಬೇಕಂತೆ ಬೈಕಾ. ಬನ್ನಿ ಹೋಗುವ. ಗೈಸ್ ಗೋವಾ ಬಾಬಾ ಮೇಲ್ಗಡೆ ಫ್ಲೈಓವರ್ ಅಣ್ಣ. ಇದು ಮೇಲ್ಗಡೆ ಫ್ಲೈಓವರ್ ಅಲ್ಲಿ ಗಾಡಿ ಓಡಾಡಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಿರೋದ ಆಚಾರ ಮೇಲ್ಗಡೆದು. ಇವಾಗ ಹೋಯ್ತದ ಇನ್ನು ಇವಾಗ ಓದ್ದೆ ಇಲ್ಲ ಇನ್ನು ಮಾಡ್ತಾ ಇರೋದ? 2 ವರ್ಷ ಆಯ್ತಂತೆ. ಇಲ್ಲಿ ನೋಡಿ ಈಚವರೆಲ್ಲ ಕೆಸಿನೋಗಳು, ಅಲ್ಲಿ ಆಚವರೆಲ್ಲ ಕೆಸಿನೋ. ಈ ಕಡೆ ಇದು ಬೀಚ್ ಕೆರೆ ಅನ್ಸುತ್ತೆ. ಇದು ಕೆರೆ ಅಲ್ವಣ? ಮಾಂಡವಿ ರಿವರ್ ವೇಸಿದು. ಇವಾಗ ನಾವು ಒಂದು ಪ್ಲೇಸ್ ಹೋಯ್ತಾವನಿ, ಅಲ್ಲಿ ತೆಂಗಿನ ಮರ ಹಿಂಗ್ ಮನಿಕೊಂಡಿರ್ತದೆ. ಹಿಂಗ್ ಮನಿಕೊಂಡಿರ್ತದೆ. ತೆಂಗಿನ ಮರಕ್ಕೆ ಹತ್ತಿ ಆಟ ಆಡ್ಬೇಕು ಅಂದ್ಬಿಟ್ಟು ಇವಾಗ ಹೋಯ್ತಾವನಿ. ಬನ್ನಿ ನಾ ಆಮೇಲೆ ತಿರ್ಗಾ ಹೇಳ್ಕೊಡ್ತೀನಿ ಸುಮ್ಮನೆ. ಬಸ್ ಥ್ಯಾಂಕ್ ಯು. ಗೈಸ್ ಇವಾಗ ನೋಡ್ರಿ ಬರೀ ಬೈಕ್ ಕಡೆ ನಿಂತಿರೋದು. ಇಲ್ಲೊಂದು ಬೈಕ್ನ ರೆಂಟ್ ಮಾಡೋದು. ಬನ್ನಿ ಇವಾಗ ರಾಯಲ್ ಎನ್ಫೀಲ್ಡ್ ಮಚ್ಚ, ರಾಯಲ್ ಎನ್ಫೀಲ್ಡ್ ರೆಂಟ್ ಮಾಡ್ಬಿಡವ. ಮಾಡಿದೆ ಬೇಡ ಮಫೇಡೆ ಸರಿ. ರೆಂಟ್ ಚಾಯಿ ಬೈಕ್ ಚಾಯಿ ಮಚ್ಚ. ನಾಳೆ ಬೆಳಗ್ಗೆನೆ ಕೊಡೋಗ್ಬಿಡು ಇನ್ನೇನಕ್ಕೆ. ಎಲ್ಲಾರು ಹೋಗಿ ಇದ್ರೆ ನೈಟು ಕೊಡೋದು. ಹಂಗೆ ಮಾಡ್ಕೊಳ್ಳೋದು. ಹೆಂಗೆ ನೈಟ್ ಕೊಟ್ಟರು ಅದೇ ಪ್ರೈಸು. ಇದು ಗೈಸ್ ತಾರ್ ತಗತ್ನಿ ಅಂದ್ರೆ 3500 ರೂಪಾಯಿ ಅಂತೆ. ಬಲೆನ ತಗತ್ನಿ ಅಂದ್ರೆ 1500 ರೂಪಾಯಿ ಅಂತೆ. ಈ ತರ ನಾವು ಇವಾಗ ಇತ್ತಗತ್ತವಿ. ಇದಕ್ಕೆ 450 ರೂಪಾಯಿ ಕೊಟ್ಟಿರೋದು. ಆಚೂರು ಈಗ ಬೆಳೆದದಲ್ಲ ಅದಕ್ಕೆ 400 ರೂಪಾಯಿ. ಸೈಕಿ ಬೆಳೆದ ಕೇಳ 150 ರೂಪಾಯಿ ತಗೋ ಹೊಡ್ಕೊಬೋದು. ಗೈಸ್ 2.25 ಕೋಟಿ ರೂಪಾಯಿನ ಹೆಲ್ಮೆಟ್ ಹಾಕೊಂಡು ಇವಾಗ ಓಡಿಸ್ಕೊಂಡಾಗದೆ. ಬನ್ನಿ ಗೈಸ್ ನಾವು ಹೋಯ್ತಾ ಇರೋದು ಇದೆ ಕಾಕೋಲಂ ಬೀಚ್ ಅಂತ. ಇಲ್ಲಿ ಯಾರು ಜಾಸ್ತಿ ಜನ ಇರೋಲ್ಲ ಅನ್ಕೊಳ್ಳಿ. 1 hour 27 minutes. ಬನ್ನಿ. ಗಾಡಿದು ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಒಂದ್ಕಲ್ ಹಾಕಿಸ್ಕೊಳ್ಳೋಷ್ಟರಲ್ಲಿ ಊರು ಅಲ್ಲಾಡ್ಕ ಬಂದೆ ಇವಾಗ. ಗೈಸ್ ಸದ್ಯ ಇವ್ರ ಬೈಕಲ್ಲಿ ಇವ್ರು ಪೆಟ್ರೋಲ್ ಕೊಟ್ಟಾರಂತೆ. ಇವಾಗ ದೇವ್ರಂಗೆ ಸಿಕ್ಕಿದ್ರು ನಮ್ಮ ಅಣ್ಣ. ಇವಾಗ ಇಲ್ಲಿಂದನೇ ಪೆಟ್ರೋಲ್ ಹಾಕಿಸ್ಕೊಂಡು ಊರು ತೊಗೊಂಡು 1/2 ಲೀಟ್ರ್ ಕುಡ್ಕೊಂಡು ಮುಂದೆ ಬಂಕ್ ಹೋಗಿ ಹಾಕಿಸ್ಬೇಕು. ಇವಾಗ 300 ರೂಪಾಯಿ ಪೆಟ್ರೋಲ್ ಹಾಕಿಸ್ಬಿಟ್ಟು ಊರು ತುಂಬ ತಿರುಗಾಡೋದು. ಗೈಸ್ ಇಲ್ಲೇ ಒಂದು ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ನಿಲ್ಸಿದ. ನಮ್ಮಮ್ಮ ಫೋನ್ ಮಾಡ್ತು ಅದೇ ಟೈಮ್ಗೆ. ಮತ್ತು ಗೈಸ್ ದಯವಿಟ್ಟು ವಿಡಿಯೋ ನೋಡ್ತಿದ್ದೀರಲ್ಲ ಹಂಗೆ ಒಂಚೂರು ಅಲ್ಲಿ ಪಕ್ಕದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹೈಪ್ ಅಂತ ಇರ್ತದಲ್ಲ, ಹೈಪ್ ಕೊಟ್ಕೊಂಡು ನೋಡಿ. ದಯವಿಟ್ಟು ಹೈಪ್ ಕೊಟ್ಕೊಂಡು ನೋಡಿ ವಿಡಿಯೋನ. ಲವ್ ಗೈಸ್. ಗೈಸ್ ಇಲ್ಲಿ ನೋಡಿ ಇಲ್ಲೊಂದು ಎಣ್ಣೆ ಅಂಗಡಿ. ಮತ್ತು ಇಲ್ಲಿ ಒಂಥರ ಪೆಟ್ಟಿ ಅಂಗಡಿ. ಇಲ್ಲಿ ನಮ್ಮ ಕಡೆ ಎಲ್ಲ ಟೀ ಅಂಗಡಿಗಳು ಮಡಿಕೋತಾರಲ್ಲ ಹಂಗೆ ಇಲ್ಲಿ ಎಣ್ಣೆ ಅಂಗಡಿಗಳು ಮಡಿಕೊಳ್ಳೋದು ಅಂದ್ಕೊಳ್ಳಿ. ಸಣ್ಣ ಮನೆ ಥರ ಕಟ್ತವೆ ಅಂಥ ಜಾಗದಲ್ಲೂ ಎಣ್ಣೆ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಬನ್ನಿ ಇವಾಗ ನಮ್ಮ ಲೊಕೇಶನ್ ಇಲ್ಲಿಂದ ಒಂದು 17-18 ನಿಮಿಷ ಆದ ಅಷ್ಟೇ. ಬರೀ ಲೆಟ್ಸ್ ಗೋ. ಇದು ಗಾಡಿದಕ್ಕೂ 50 ರೂಪಾಯಿ ಚಾರ್ಜು. ಗಾಡಿದು ಕಲಕಣ ಮಗನೇ. ಮತ್ತೆ ಒಂದು ತಲೆಗೆ 50 ರೂಪಾಯಿ. ತಲೆ 50 ರೂಪಾಯಿ ಒಳಗೆ ಹೋಗಕ್ಕೆ ಇವಾಗ ಬೀಚ್ ಒಳಗೆ. ಬನ್ನಿ ತಲಾನೇ ಮಾಡ್ಬಿಟ್ಟು ಹೊಂಟೋದ್ರಲ್ಲಿ ಫ್ರೀಯಾಗಿ ಹೋಗಿ ಬರ್ಬೇಕಲ್ಲ. ಓಕೆ ಬಾಯ್ ಗೈಸ್. ನಾವು ಇವಾಗ ಕಾಡದಾರಿಗಳು ಹೋಯ್ತಾವಿ ಗೈಸ್. ಇದು ಎಂಥ ಜಾಗ ಅಂದರೆ ಇದು ಸ್ವೀಟ್ ವಾಟರು ಮತ್ತು ಸಾಲ್ಟ್ ವಾಟರ್ ಎರಡೂ ಒಟ್ಟಿಗೆ ಸೇರೋ ಅಂಥ ಜಾಗ ಇದು. ಅಂದರೆ ಉಪ್ಪು ನೀರು ಸಿಹಿ ನೀರು ಎರಡುವೆ. ಅಂದರೆ ಮೇಲಿಂದ ವಾಟರ್ ಫಾಲ್ಸ್ ಬಿದ್ದು ಅದು ಸಮುದ್ರ ಸೇರೋ ಅಂಥ ಜಾಗ ಇದು. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ಥರ ಜಾಗನ. ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ. ನಾನು ನೋಡ್ಬೇಕಂತ ಆಸೆ ಆಗಿತ್ತು. ಅಯ್ಯಪ್ಪಾಲು ಅಲ್ಲಿ ನೋಡ ಗೈಸ್. ನಾವು ಹತ್ತಿಂದ ಹೆಂಗೆ ಅಂದರೆ ಹತ್ತಿಂದ ಬೈಕಲ್ಲಿ ಬರ್ತಾವೆ ಎಲ್ಲ ಬಾಣ ಅನ್ಕೊಬಿಟ್ಟೇವಿ ನಾವು. ನೋಡಿದ್ರೆ ಅದು ಸಮುದ್ರ ಸಕ್ಕತ್ತಾಗಿತ್ತು. ಅಯ್ಯೋ ಗೈಸ್. ಆಮೇಲೆ ನಂಗೆ ಇಲ್ಲಿ ಏನಂದರೆ ಚಿನ್ನ ಹಾಕಿರೋದೇ ಭಯ ಅನ್ಕೊಳ್ಳಿ ಗೋವಾದಲ್ಲಿ. ಕಿತ್ ಕಳಿಸ್ಬಿಟ್ಟು ಬಂದ್ಬಿಟ್ಟು ಹಿಂಗದ. ಸಕ್ಕತ್ತಾಗದೆ ಅನ್ಕೊಳ್ಳಿ. ಇಲ್ಲಿ ಬೇರೆ ಬೀಚ್ಗಳ ಥರ ಜಾಸ್ತಿ ಜನಗಳೇ ಇರಲ್ಲ ಅನ್ಕೊಳ್ಳಿ ಗೈಸ್. ಇಲ್ಲಿಂದ ನೋಡೋ ವ್ಯೂ ಪಾಯಿಂಟು ಬಟ್ ಆದ್ರೂ ಸಕ್ಕತ್ತಾಗದೆ ಅನ್ಕೊಳ್ಳಿ. ಆಚೋರ ಜಾಗ ಫಾರಿನರ್ಸು ಈ ಥರ ಅಂತ ಅನ್ಕೋತಾರೆ. ಬಟ್ ಆದರೆ ಇದು ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಸು ಅಂದ್ಕೊಳ್ರಿ ನೋಡೋಕ್ಕೆ ಅಂತಾನೆ. ನಾವು ಇವು ಚಿಕ್ಕಮಂಗ್ಳೂರಿಗೆಲ್ಲ ಟ್ರಿಪ್ ಹೋಗ್ತೀವಲ್ಲ ಆ ಥರ ಹಿಂಗೆ ಗೋವಾಗೂ ಬಂದು ಪ್ಲೇಸ್ ನೋಡೋ ಅಂಥ ಜಾಗನೇ ಇದುವೆ.
ಎತ್ತ ಕಣ್ಣಾಡ್ಸಿದ್ರು 10 ಗಂಟೆನೂ ಸಮುದ್ರನೇ ಅಲ್ಲ ಅಲ್ಲಿ. ಗೈಸ್ ಇಲ್ಲಿ ಕಳ್ಳರ ಕಾಟ ಜಾಸ್ತಿ ಅಂದ್ಬಿಟ್ಟು ಚೈನ್ ಬೀಚ್ ಆಗ್ತಾನ. ಕಳ್ಳರ ಕಾಟ ಗೈಸ್ ಭಯ ಆಗಿ ಅಷ್ಟೇ, ಇನ್ನೇನಿಲ್ಲ. ಈ ತಂಡ್ರು ನಾನೇ ಹೊಡೆದಾಕ್ಬಿಟ್ರ ಯಾರು ಎತ್ಕೊಬಿಟ್ರ ಕಳ ಅನ್ಬಿಟ್ರಿ. ಗೈಸ್ ದುಡ್ಡು ಬಿಡಕ್ಕಾಗತ್ತವನ ಇಲ್ಲಿ ಕಳ ದುಡ್ಡು ಬೋಲು ಬುಳ ಕಳ್ಳರು ಬಂದ್ರೆ ನಾನೇ ಕೊಟ್ಬಿಡ್ತೀನಿ. 500 ರೂಪಾಯಿ ಲೋಟ್ ಒಳಗದ 15 ತನ ಫಸ್ಟ್ ಅಂತ. ಗೈಸ್ ಇವಾಗ ಈ ದಾರಿಗಾಣು ಹೋಯ್ತಾವಿ, ನಾನೇ ವಿಸಿನ್ವೆ ಸರಿ. ಕಳ ಅಲ್ಲಿ ಗಂಟನೂ ಹೋಗ್ಬೋದು. ಗೈಸ್ ಅಲ್ಲಿ ಗಂಟನೂ ಹೋಗ್ಬೋದು ಅಲ್ಲಿ. ಗೈಸ್ ಆ ಮೇಲಿಂದ ಹೆಂಗೋ ಕೆಳಕ್ಕೆ ಇಳಿದು, ಬಟ್ ಒಬ್ರು ಜನ ಕಾಣಿಸ್ತಾರ, ಅದು ಎತ್ತಕೋಬೇಕು ಏನು. ಗೈಸ್ ಆದ್ರೆ ಏನು ಸಕ್ಕದಾಗೈತೆ ಯಪ್ಪ, ಕ್ರೇಜಿ ಅನ್ಕೊಳ್ಳಿ. ಮತ್ತೆ ಹೆಂಗನ್ಸಿದೆ ಸಕ್ಕದ ಗೈಸ್, ಒಳ್ಳೆ ಅನ್ಕೊಳ್ರಿ. ಮತ್ತೆ ಇದು ನಾವು ಅಲ್ಲಿ ಜನ ಅಲ್ಲಿ ಕೂತಿ ಜನ ಅಲ್ಲಿ ಕುಂತವ್ರೆ. ಒಂಚೂರು ಸೈಡ್ ಅಲ್ಲಿ ನೋಡು, ಲ್ಯಾಂಡ್ ಥರ ಕಾಣ್ತಾ ಇಲ್ವ ಅಲ್ಲಿ ಅಂಡೆ ನೋಡು, ಏನು ಸಕ್ಕದಾಗದ. ಮೇಕು ಹತ್ಬೋದು ಕಳ ಇಲ್ಲಿಂದ ಹತ್ತಿ ಮಗನೇ ಬಾ ಬೇಡ. ಇದು ಅಂಥ ಜಾಗ ಸಿಗೋಂಥ ಅಲ್ಟಿಮೇಟ್ ಅನ್ಕಲ್ರಿ. ಬೀಚು ಏನೋ ಒಂಥರ ನೆಮ್ಮದಿ. ಆ ಕಾಡು ಮನ್ಸಂಗೆ ಬರ್ತಿರೋದಿಲ್ಲಿ ಬೀಚಲ್ಲಿ ಜನ. ಅಲ್ಲ ಜನ ನೋಡಿದ್ರೆ ಯಾಕೆ ಇಷ್ಟು ಖುಷಿ ಪಡ್ತಾವೆ ಅಂತ. ಎಸ್ ಯಾವ ಥರ ಫೀಲ್ ಬರ್ತಾಯಿದೆ ಅಂದರೆ ಸಮುದ್ರದ ಮಧ್ಯೆ ಸಿಗಾಕಬಿಟ್ಟೇವಿ ಅನ್ನೋ ಥರ ಫೀಲ್. ಇಲ್ಲಿ ಯಾರ್ದೋ ಒಬ್ರು ಚಪ್ಪಲಿ ಬಿದ್ದೆ. ಆಮೇಲೆ ಇಲ್ಲೆಲ್ಲ ಜನಗಳು ಓಡಾಡೋರೆ ಕಳ, ಅಲ್ಲೊಂದು ಚಪ್ಪಲಿ ಬಿದ್ದೆ. ಅಲ್ಲಿ ಯಾರೋ ಇಲ್ಲಿ ಏನೇನೋ ಬಿಸಾಕಿ ಮಸ. ಆಮೇಲೆ ಗೈಸ್ ವಿಜಿ ಇಲ್ಲಿ ನಿಂತ್ಕತ್ತಿ ವೀಡಿಯೋ ಮಾಡುವಲ್ಲ, ಅಲೆ ಬಂದು ಹೊಡಿತು ಇಲ್ಲಿ ಪ್ಯಾಂಟ್ ಎಲ್ಲ ಹಚ್ಚೋ ಎಲ್ಲಿ ತೆವಾಗಿ. ನನ್ನ ಮಗನೇ ನೋಡು, ನೀ ಕುತ್ಕೊಳಕ್ಕಾಗಲ್ಲ ಬೈಕಲ್ಲಿ, ಆದ್ರೆ ಏನು ಚೆನ್ನಾಗಿದೆ. ಮತ್ತೆ ಇಲ್ಲೇ ಕುತ್ಕೊಂಡ್ಬಿಟ್ರೆ ಇದ್ರ ಕಡೆ. ಗೈಸ್ ನಾವು ಹುಡಿಕೊಂಬಂದಿದ್ದು ಮರ ಹಿಂಗೆ ಮನೆ ಕಂಡಿರ್ತದಲ್ಲ ತೆಂಗಿನ ಮರ, ಅದ್ರ ಮೇಲೆ ಹೋಗವ ಅಂತ ಅಂದ್ಬಿಟ್ಟು ಹುಡಿಕೊಂಬಂದಿದ್ದು. ಬಟ್ ಆದ್ರೆ ಯಾವುದೋ ದಾರಿ ತಪ್ಪಿ ಯಾವುದೋ ಈ ಪ್ಲೇಸಿಗೆ ಬಂದು ಇದು ಸಕ್ಕದಾಗದೆ ಅನ್ಕೊಳ್ಳಿ. ಹುಡಿಕ ಆ ಪ್ಲೇಸ್ ಹುಡಿಕೊಂಡು ಯಾವುದೋ ಚೆನ್ನಾಗಿರೋ ಪ್ಲೇಸ್ಗೆ ಬಂದು. ಗೈಸ್ ನದಿ ಹರಿತಾ, ಬೀಚ್ ನೀರೇ ಬಟ್ ನದಿ ಹರಿಯಂಗೆ ಹರಿತಾ ಇದೆ. ಮಳೆ ಬೇರೆ ಬರ್ತಾರ. ಇವಾಗ ಎಲ್ಲ ಹೋಗೋದು ಮರಗಿರ್ತಾವ. ಅಲ್ಲಿ ಹೋಗೋ ಬಾ. ಗೈಸ್ ನೀರು ಫುಲ್ ಜಾಸ್ತಿ ಆಗೋಯ್ತು. ಬಿಸಿ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗ ಹಿಂಗೆ ಕುತ್ಕತ್ತಿ ವಿಡಿಯೋ ಮಾಡುವಂತ ಚಂಡ ಮಾರುತ ಬರಂಗೆ ಬರ್ತದೆ ಅಲೆಗಳೆಲ್ಲ ಇಲ್ಲಿ ಮಾಮೂಲಿ. ನನ್ನ ಮಗನೇ ಎಷ್ಟು ಸಕ್ಕದಾಗಿದ್ದು, ಅಷ್ಟೇ ಒಂಥರ ಡೇಂಜರಸ್ ಪ್ಲೇಸ್ ಅಂದ್ಕೊಳ್ಳಿ ಇದು. ಬನ್ನಿ ಬಟ್ ಫ್ಯಾಮಿಲಿ ಫ್ರೆಂಡ್ಸು ಜೊತೆಗೆ ಜಾಸ್ತಿ ಜನ ಬನ್ನಿ, ನಮ್ಮ ಥರ ಬರೋಕ್ಕೆ ಹೋಗ್ಬಿಡಿ. ಒಂಥರ ಭಯ ಆಯ್ತದೆ ಅನ್ಕೊಳ್ರಿ. ಈ ನನ್ನ ಮಗ ಬೇರೆ ಇಷ್ಟಪ್ಪ ಅವನೇ. ಅಲ್ಲಿ ಇಲ್ಲಿ ಗಂಟೆ ಬರ್ತದಲ್ಲ ಬಡಿ ಮಗಂದು. ಗೈಸ್ ಹಿಡಿಯೋದೇನು ಹಿಡಿದ್ಬಿಟ್ಟು ಬಟ್ 10 ಗಂಟೆ ವಿಜಿನೂ ನಾವು ನೋಡ್ರಿ. ಅಯ್ಯಪ್ಪ ಅಂತ ಬಿಟ್ಟವನೆ. ಗೈಸ್ ನಾವು ತಪ್ಪಾಗಿ ಆ ಕಡೆ ಹೊಂಟೋಗಿದ್ದು, ಹಿಂಗಾಂಡು ಬಂದು ನೋಡಿದ್ರೆ ಇದು ಆ್ಯಕ್ಚುಲಾಗಿ ಎಲ್ಲ ಜನಗಳಲ್ಲಿ ಸಿಗೋದು. ಚೈನ್ ಎಲ್ಲ ಚೈನ್ ವಿಜಯ್ ಸೀರಿಯಸ್ ಆಗಿಲ್ಲ ಮಚ್ಚ. ಚೈನ್ ಗೈಸ್ ಚೈನ್ ಎಲ್ಲೋ ಸೀರಿಯಸ್ ಆಗಿ ಕಾಣಿಸ್ತಿಲ್ಲ ಕಣ. ದುಡ್ಡು ಐತೆ ಸೀರಿಯಸ್ ಆಗಿಲ್ಲ ಮಚ್ಚ. ಚೈನ್ ಲೋ ಏನ್ ಹುಡುಗಾಟ ಆಡ್ತಿದ್ದೀವಿ ವಿಜಯ್ ನೀನು. ಚೈನ್ ಹಾಳಾಗೋದಲ್ಲ ಚಿನ್ನದ್ದು. ವಿಜಯ್ ನೀನು ಆಟ ಆಡ್ತೀಯ ವಿಜಯ್ ಸೀರಿಯಸ್ ಆಗಿ ಕಳ. ನಿನ್ ಜೋಬ್ಗೆ ಬೀಳೋದಿದ್ದೆ ನೋಡಿ, ಚೆಕ್ ಮಾಡ್ಲಾ ಮಚ್ಚ, ಚೆಕ್ ಮಾಡ್ಲಾ ಸೀರಿಯಸ್ ಆಗಿ ಚೆಕ್ ಮಾಡ್ಲಾ. ಈಗ ಕೊಡು ಮತ್ತೆ. ಗೈಸ್ ಕೊನೆಗೂ ಅದೇ ಈ ಥರ ಫ್ಲ್ಯಾಟ್ ಆಗಿರ್ತದಲ್ಲ ತೆಂಗಿನ ಮರ, ಮನೆ ಕಂಡಿರೋ ಥರ ತೆಂಗಿನ ಮರ, ಅದು ನೋಡ್ಬೇಕಂತ ಆಸೆ ಆಗಿದ್ದು, ಕೊನೆಗೂ ನೋಡೋಕ್ಕಾಗಿಲ್ಲ. ಇವಾಗ ಬಂದು ಒಂದು ಹೋಟ್ಲಲ್ಲಿ ಊಟ ತಿಂತಾವೆ ನಾನು ವಿಜಿನೂ. ಗೈಸ್ ಸಿಮ್ಗಳಿರೋ ಫೋನ್ 2 ಫೋನು ಸ್ವಿಚ್ ಆಫ್ ಆಯಿತು. ಇದು ಸಿಮ್ ಇಲ್ಲದೆ ಇರೋ ಫೋನು. ಈ 17 2 ಈ ಸಿಮ್ಮೆ. ಸಿಮ್ಮು ಫಿಸಿಕಲ್ ಸಿಮ್ ಹಾಕೋಕ್ಕಾಗಲ್ಲ. ಗೂಗಲ್ ಮ್ಯಾಪು ಇಲ್ಲದಂತೆ ರೂಟ್ ಗೊತ್ತಾಗದಂತೆ ಅಲ್ಲಿ ಇಲ್ಲಿ ಕೇಳ್ತಾ ತಿರುಗ್ತಾವೆ. ಚಾರ್ಜರ್ ಹಾಕಿಸಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಹೋಟ್ಲ್ ಇರುತ್ತೆ ನಾವು ಗೋವಾ ಕಾಫಿ. ಬಿದ್ದುಬಿಟ್ಟು ನಾನು ಹಂಗೆ ಬಿದ್ದಿಲ್ಲ, ಗಾಡಿ ನಾವು ಮಲಗಿಸಿರೋದು ಅಷ್ಟೇ. ಗಾಡಿ ತಿರ್ಗಾ ಪೆಟ್ರೋಲ್ ಖಾಲಿ ಆಯಿತು ಅನ್ಕೊಳ್ರಿ. ಬೆಳಗ್ಗೆನೂ ಹಿಂಗೆ ಆಯಿತು, ಇವಾಗಲೂ ಹಿಂಗೆ. ಅದಕ್ಕೆ ಮಲಗಿಸ್ಬಿಟ್ಟು ಎತ್ತಾವಿ.
ಕಮ್ಮಿ 1.5 ಕಿಲೋಮೀಟರ್ ತಳ್ಳಾದ್ಮೇಲೆ ಪೆಟ್ರೋಲ್ ಬಂಕ್ ಸಿಕ್ತು. ಪೆಟ್ರೋಲ್ ಹಾಕಿಸ್ತೀವಿ ಈ ಸತಿ 60 ರೂಪಾಯಿಗೆ ಹಾಕಿಸ್ತೀವಿ ಅಷ್ಟೇ. ಫೈನಲಿ ರೂಮ್ ಬಂದು ಬ್ರೋ ಸುಸ್ತಾಗೈತು ಅನ್ಕೊಳ್ರೆ. ಬೀಚ್ ಸಕ್ಕದಾಗಿತ್ತು, ಬೀಚ್ ವ್ಯೂ ಎಲ್ಲ. ಬಟ್ ಗಾಡಿ ಓಡಿಸಿದ್ವಲ್ಲ 1.5 ಗಂಟೆ, ಅದೇ ಒಂಚೂರು ದೆಲ್ಪನೆ ನಾವು ಬಂದ್ಬಿಟ್ಟು ಅನ್ಕೊಳ್ರಿ. ಗೈಸ್ ವಿಜಿ ಇಸ್ ಲುಕಿಂಗ್ ಗುಡ್. ಈ ತೆಗ್ದಿರ್ಗೋ ಮಚ್ಚ, ಸೂಪರ್. ನಿಜ ಚೆನ್ನಾಗಿದೆ ಮಚ್ಚ, ಆಕ್ಚುಲಿ ಸೀರಿಯಸ್ ಆಗಿ ಲುಕಿಂಗ್ ಫುಲ್ ಹ್ಯಾಂಡ್ಸಮ್. ಮತ್ತೆ ಗೈಸ್ ನಾನು ಇವಾಗ ಗೋವಾಗೆ ನಾನು ಏನಕ್ಕೆ ಬಂದಿದ್ದು ಅಂತ ಹೇಳ್ತವನೆ. ಗೋವಾಗೆ ಬಂದಿದ್ದ ರೀಸನ್ ಬಂದು ಟ್ರಿಪ್ ಹೊಡಿಬೇಕು ಅಂತಲ್ಲ, ಸಡನ್ ಆಗಿ ಪ್ಲಾನ್ ಆಗಿದೆ ಇದು. ಗೋವಾಗೆ ಏನಕ್ಕೆ ಬಂದಿದ್ದು ಅಂದ್ರೆ ಒಂದು ಬಿಸ್ನೆಸ್ ಮಾತಾಡೋಕ್ಕೆ. ಅದು ಬೆಂಗಳೂರಲ್ಲೇ ಮಾತಾಡ್ಬೋದಿತ್ತು ಅಂತಂದ್ರೆ, ಬಟ್ ಇವರು ಇಲ್ಲ ಗೋವಾಗೆ ಹೋಗೋದ ಬರ್ತೀರಾ ಅಂತಂದ್ರು. ಸರಿ ಆಯ್ತು ಬನ್ನಿ ಅಂತ ಅಂದ್ಬಿಟ್ಟು ನಾನು ಬಂದಿದ್ದು. ಅಂದ್ರೆ ನನಗೂ ಗೋವಾ ಅಂದ್ರೆ ಸುಮ್ಮನೆ ಯಾಕೆ ಬೇಡ ಅನ್ನೋಕೈತದೆ, ಅದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಗೋವಾಗೆ ಬಂದಿದ್ದು. ಮತ್ತೆ ಗೋವಾಗೆ ಏನ್ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದಿದ್ದು ಅಂದ್ರೆ, ಅದೇ ನನ್ನ ಜೊತೆಗೆ ಬಂದವರಲ್ಲ ವಿನೋದ್ ಬ್ರೋ ಅಂತ, ಅವ್ರ ಜೊತೆ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ಮಾತಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಯಾವ ಬಿಸ್ನೆಸ್ ಅಂದ್ರೆ ಬಟ್ಟೆ ಬಿಸ್ನೆಸ್ ಮಾಡುವ ಅಂತ ಅಂದ್ಬಿಟ್ಟು. ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟು, ಏನು ಎತ್ತ, ಹೆಂಗ್ ಮಾಡೋದು, ಎಲ್ಲಿ ಮಾಡೋದು. ಮೈಸೂರಲ್ಲೇ ಮಾಡ್ತಾ ಇರೋದು, ಮೈಸೂರಲ್ಲೇ ಮಾಡಬೇಕು ಅಂತ ಪ್ಲಾನ್ ಆಗ್ತಾ ಇರೋದು. ಇನ್ನೂ ಸಕ್ಸಸ್ ಆಗಿಲ್ಲ, ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು ಅಷ್ಟೇ ವಯಸ್. ಮೈಸೂರಲ್ಲೇನೆ ಇಷ್ಟು ವಯಸ್ ಈ ಬಿಸ್ನೆಸ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟೆ ಇಲ್ಲಿಗೆ ಬಂದಿದ್ದು. ನಾಳೆ ಬೆಳಗಿನ ಜಾವ 7 ಗಂಟೆಗೆ ಹೋಯ್ತಾ ಇರೋದು ಫ್ಲೈಟ್ ಹತ್ಬಿಟ್ಟು. ನಾಳೆ ಬೆಳಗಿನ ಜಾವ 7 ಗಂಟೆಗೆ ಹೋದರೆ 8 ಗಂಟೆಗೆಲ್ಲ ಬೆಳಿಗ್ಗೆ ಬೆಂಗಳೂರಲ್ಲಿ ಇರ್ತೀವಿ. ಅದಾದಮೇಲೆ ಅಷ್ಟೇ ಮಧ್ಯಾಹ್ನದಂಗೆಲ್ಲ ಹೊರಟೋಗಿರ್ತೀನಿ. 2 ನೈಟ್ ಉಳ್ಕೊಂಡಿದ್ದೆ ಅಷ್ಟೇ. ಅದು ಒಂದೇ ದಿವಸ, ಇವತ್ತೊಂದು ದಿವಸ ಬೆಳಗ್ಗೆಯಿಂದ ನೈಟ್ ತನಕ ಇದು ಒಂದೇ ದಿವಸ ಸ್ಪೆಂಡ್ ಮಾಡಿ ನೆನ್ನೆ ಏನು ಬಂದು ರೂಮಲ್ಲಿ ಬಿದ್ಕೊಂಡಿದ್ದು ಅಷ್ಟೇ. ಸೊ ಇದಾಗಿತ್ತು. ಅವ್ರು ಸ್ವಲ್ಪ ಶೈ ಪರ್ಸನ್ ಕ್ಯಾಮ್ರಾಗೆ, ಅದಕ್ಕೆ ಬಂದಿಲ್ಲ ಅಷ್ಟೇ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ. ಜಸ್ಟ್ ಟಕ್ ಬಾಯ್. ಇವತ್ತು ನೋಡಿ ನಾನು ತಿಳಿ ಮುಗಿಸ್ತೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.